ಓ ಕಪ್ಪೆ ಚಿಪ್ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಇದು ಮೀನಿನ ಮುಳ್ಳು. ಆ್ಯಕ್ಚುಲಿ ಮೀನು ತಿಂದೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಮುಳ್ಳು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಸೊ ನೀವು ಯಾರೂ ಇದನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡಿ, ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಆದರೆ ನಾನು ತಿಂತೀನಿ, ಯಾಕೆಂದರೆ ನನಗೆ ಮುಳ್ಳೆಲ್ಲ ತಿಂದು ಅಭ್ಯಾಸ ಇದೆ ಆ್ಯಂಡ್ ಇದ್ರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ಮುಳ್ಳು ತಿಂದೆ. ವೆಯ್ಟ್ ಇದೆ ಮೀನು ಇದು. ಏನು ಈ ಥರ ಇದೆಯಲ್ಲ ಇದು. ಹಲೋ, ಎಕ್ಸ್ಕ್ಯೂಸ್ ಮೀ, ಎದೊಳ್ತಾ ಇಲ್ಲ, ಇದು ಮಲಗಿದೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಲ್ ಡೂಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮ್ಗೆ ಗೊತ್ತಾಗೋಗಿದೆ ಅಲ್ಲ. ಎಸ್, ಮಚಲಿ ಊಟ ಅಂದರೆ ನಾನು ಮಂಗಳೂರಲ್ಲಿ ಇದ್ದೀನಿ ಅಂತ ಹೇಳಕ್ ಬಂದಿಲ್ಲ. ಇದು ಬ್ಯಾಂಗ್ಳೂರ್ ಹೆಬ್ಬಾಳ್ ಕೆಂಪಾಪುರ ಭುವನೇಶ್ವರಿ ನಗರ್ 14th ಕ್ರಾಸಲ್ಲಿ ಇರುವಂಥ ಮಚಲಿ ಊಟ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀನಿ. ಸೊ ಇವರು ಬೇಸಿಕಲಿ ಉಡುಪಿಯಿಂದ ಇಲ್ಲಿ ಬಂದು ಮಂಗಳೂರು ಶೈಲಿಯ ಒಂದು ಫಿಶ್ ಫುಡ್ ಎಲ್ಲ ಕೊಡೋಣ, ಅನ್ಲಿಮಿಟೆಡ್ ಆಗಿ ಒಳ್ಳೆ ಪ್ರೈಸಲ್ಲಿ, ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಊಟ, ಮಂಗಳೂರು ಶೈಲಿಯ ಊಟ ತಿನ್ನಬೇಕು ಅಂತ ನೀವೇನಾದರೂ ಅನ್ಕೊತಾ ಇದ್ರೆ ಮಚಲಿ ಊಟ ಒಂದು ಅಥೆಂಟಿಕ್ ಮಂಗಳೂರು ಶೈಲಿಯ ಊಟ ಆಗಿದೆ. ಬನ್ನಿ, ಫುಲ್ಲು ಬ್ಯಾಂಬೂ ಸೆಟಪ್ ಇದೆ ಒಳಗಡೆ ಮಾತ್ರ ಸಕ್ಕದಾಗಿದೆ. ತೋರಿಸ್ತೀನಿ ಬನ್ನಿ ನನ್ನ ಜೊತೆ. ಮಚಲಿ ಊಟ ಅನ್ನೋ ಒಂದು ಈ ಜಾಗ ಏನಿದೆಯಲ್ಲ, ಒಳಗಡೆ ಇಂಟೀರಿಯರ್ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಒಂದು ಬ್ಯಾಂಬೂ ಸೆಟಪಲ್ಲಿ ಮಾಡಿದ್ದಾರೆ. ಸೊ ಟೇಬಲ್ ಎಲ್ಲ ಸಖತ್ ಕ್ಲೀನಾಗಿ ನೀಟಾಗಿದೆ. ಆಮೇಲೆ ಇಲ್ಲಿ ಯಾವ್ಯಾವ ಥರ ಫುಡ್ ಸಿಗುತ್ತೆ ಅಂತ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ. ಚಿಕನಲ್ಲೂ ಕೂಡ ಸ್ವಲ್ಪ ಫುಡ್ ಇದೆ, ಬೂತಾಯಿ ಎಲ್ಲ ಇದೆ. ಸೊ ನನಗೆ ಇವರ ಬ್ಯಾಂಬೂ ಸೆಟಪ್ಪಲ್ಲಿ ಮಾಡಿರೋಂಥ ಈ ಆ್ಯಂಬಿಯನ್ಸ್ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು ಗುರು. ಆ ಲೈಟಿಂಗ್ಸು, ಕೂತ್ಕೊಳ್ಳೋ ಜಾಗ ಎಲ್ಲ ಸಖತ್ತಾಗಿದೆ. ಸೊ ಈಗ ಕಿಚನ್ ಒಳಗಡೆ ಹೋಗೋಣ ಬನ್ನಿ. ಸೊ ಸ್ನೇಹಿತರೆ, ಕಿಚನ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಕಿಚನ್ ಒಳಗಡೆ ನೋಡಿ ಏನ್ ನಡೀತಾ ಇದೆ ಅಂತ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಫಿಶ್ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಕ್ವಿಡ್ ಅಲ್ಲೇನೋ ಫ್ರೈ ಮಾಡ್ತಾ ಇದ್ದಾರೆ. ಸೊ ಕಿಚನ್ ಒಳಗಡೆ ಯಾವ ತರ ಇದೆ ಅಂತ ತೋರ್ಸೋದಕ್ಕೆ ಅಂತ ಬಂದಿದ್ದೀನಿ. ಬನ್ನಿ, ಇವಾಗ ನಿಮ್ಗೆ ತೋರಿಸ್ತೀನಿ. ಓ ಕಪ್ಪೆ ಚಿಪ್ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಆಲ್ರೆಡಿ ಮೀನನ್ನ ತವಾಯಿಂದ ಫ್ರೈ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಓಹೋ, ಪ್ರಾನ್ಸು ಘಮ 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 ಅಂತ ಇದೆ. ಸೊ ಸ್ನೇಹಿತರೆ, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಒಂದೊಂದಾಗಿ ಬರ್ತಾ ಇದೆ. ಅದರಲ್ಲಿ ಫಸ್ಟ್ ನಾವು ಬಾಂಗ್ಡ ತವಾ ಫ್ರೈ ತರಿಸಿದ್ದೀವಿ ವಿತ್ ಕಂಪ್ಲೀಟ್ ಉಡುಪಿ ಶೈಲಿಯ ಮಸಾಲದಲ್ಲಿ. ಆಮೇಲೆ ಇದು ಸಖತ್ತಾಗಿ ಕಾಣ್ತಾ ಇದೆ ನನಗೆ, ಮತ್ತಿ ತವಾ ಫ್ರೈ. ಮತ್ತಿ ಮೀನು ನೋಡ್ಬೋದು ಯಾವ ಥರ ಇದೆ, ಫುಲ್ಲು ಸಖತ್ತಾಗಿದೆ. ಅದಾದಮೇಲೆ ಪ್ರಾನ್ ಗೀರೋಸ್ ತರಿಸಿದ್ದೀವಿ. ಪ್ರಾನ್ ಗೀರೋಸ್ಗೆ ನೀರು ದೋಸೆ ಕೂಡ ತರಿಸ್ಕೊಂಡಿದ್ದೀವಿ. ಮತ್ತು ಇನ್ನು ಆರ್ಡರ್ ಮಾಡಿದ್ದೀವಿ, ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿ ತಿನ್ಬಿಡೋಣ ಬನ್ನಿ. ಬೇವಿನ ಸೊಪ್ಪು ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ, ಅದರ ಸಮೇತ ತಗೊಂಡು ತಿಂತಾ ಇದ್ರೆ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ. ಕೊಬ್ಬರಿನಲ್ಲಿ ಮಾಡೋದು ಅದ್ರ ಫ್ಲೇವರು ಮತ್ತು ಗೀ ಫ್ಲೇವರು. ಫಿಶ್ ಮೀಲ್ಸ್ ಅಂದರೆ ನಾನು ಮಂಗಳೂರಲ್ಲಿ ತಿಂದಿರೋವಂಥ ನೆನಪು ಮತ್ತೆ ಬರ್ತಾ ಇದೆ. ಅಥೆಂಟಿಕ್ ಮಂಗಳೂರು ಶೈಲಿಯ ಫುಡ್ಡು ಸಖತ್ತಾಗಿದೆ. ಪ್ರಾನ್ ಗೀರೋಸ್ಟು ಮೌತ್ ವಾಟರಿಂಗ್. ಮತ್ತೆ ಏನೋ ಬಂತು ಸರ್, ಏನಿದು ಪಾಂಪ್ಲೆಟ್. ಪಾಂಪ್ಲೆಟ್ ನೋಡು ಯಾವ ಥರ ಇದೆ. ಪಾಂಪ್ಲೆಟ್ ಅಂದರೆ ಈ ಥರ ಇರಬೇಕು. ಬಿಸಿ ಬಿಸಿ ಇದೆ. ಇದನ್ನು ಆಪ್ರೇಷನ್ ಮಾಡಿ ನೋಡೋಣ. ಈಗ ಒಂದು ಫ್ರೆಶ್ ಆಗಿರುವಂಥ ಬಂಗುಡ ತವಾ ಫ್ರೈ ಮಸಾಲ ನೋಡ್ಬೋದು ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಮಸಾಲದಿಂದ ತುಂಬಿದೆ ಬಾಂಗ್ಡಾ ತವಾ ಫ್ರೈ. ಮೀನು ಫಸ್ಟ್ ಆಫ್ ಆಲು ಫ್ರೆಶ್ ಆಗಿರೋದ್ರಿಂದ
ಅದ್ಭುತವಾದ ರುಚಿ. ಆಮೇಲೆ ಕೊಬ್ಬರಿ ಎಣ್ಣೆ ಫ್ಲೇವರು ಮತ್ತು ಇವ್ರು ಹಾಕಿರುವಂಥ ಮಸಾಲದಲ್ಲಿ ಮಿಕ್ಸ್ ಆಗಿ ಫುಲ್ ಒಂಥರ ಸೈಕ್ ಆಗೋಯ್ತು. ನಾನು ತಿಂದ್ಬಿಟ್ಟು ಚೆನ್ನಾಗಿದೆ, ಟ್ರೈ ಮಾಡಿ ಬಾಂಗ್ಡೆ ತವಾ ಫ್ರೈ. ಬನ್ನಿ ಇವಾಗ ನೆಕ್ಸ್ಟು ಮತ್ತಿ ಇದೆ, ಮತ್ತಿ ತಿನ್ನಬೇಕು ಅಂತ ಅವಾಗಲಿಂದ ಕಾಯ್ತಾ ಇದ್ದೀನಿ. ಬನ್ನಿ ಮತ್ತಿ ತಿನ್ನೋಣ. ಸೊ ಮತ್ತಿ ತವಾ ಫ್ರೈ ಬಂದಿದೆ. 3 ಮತ್ತಿ ಕೊಟ್ಟಿದ್ದಾರೆ ಒಂದು ಪ್ಲೇಟಲ್ಲಿ. ದಪ್ಪ ಇದೆ ಮಾತ್ರ ಮತ್ತಿ. ಓ ವಾವ್, ಇಲ್ಲಿ ನೋಡಿ ಇಲ್ಲಿ ಫಿಶ್ಶು ಯಾವ ಥರ ಇದೆ. ಮತ್ತಿನೂ ಅಷ್ಟೇ ಮಸಾಲೆ ಭರಿತವಾಗಿ ಟೇಸ್ಟ್ ಆಗಿತ್ತು ಮತ್ತು ಫ್ರೆಶ್ ಇತ್ತು. ಫಿಶ್ಶು ಅಗಿತಾ ಇದ್ದರೆ ಜ್ಯೂಸಿಯಾಗಿರುತ್ತೆ ಮಾತ್ರ. ಫುಲ್ಲು ಫ್ರೆಶ್ ಆಗಿ ಮೀಟು, ಆಮೇಲೆ ಆ ಮಸಾಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಪಕ್ಕ ಉಡುಪಿ ಶೈಲಿಯ ಒಂದು ಮತ್ತಿ ಮೀನನ್ನು ತಿಂದಾಯಿತು. ಬನ್ನಿ ಇವಾಗ ನೆಕ್ಸ್ಟು ಪಾಂಪ್ಲೇಟ್ ಇದೆ. ಪಾಂಪ್ಲೇಟ್ ಹೇಗಿದೆ ಅಂತ ನೋಡ್ಬೋದು. ಏನು ಈ ಥರ ಇದೆಯಲ್ಲ ಇದು? ಹಲೋ, ಎಕ್ಸ್ಕ್ಯೂಸ್ ಮೀ, ಎದೊಳ್ತಾ ಇಲ್ಲ, ಇದು ಮಲಗಿದೆ. ಇಲ್ಲಿ ನೋಡ್ಬೋದು. ಅದ್ಭುತ ಆಗೋದು. ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಟೆಡ್ ಆಯಿತು ನನಗೆ. ಸೀರಿಯಸ್ಲಿ ಪಾಂಪ್ಲೆಟ್ ಮಾತ್ರ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಸಖತ್ತಾಗಿದೆ ಪಾಂಪ್ಲೆಟ್. ಸೊ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ಸೆಟ್ ಆಫ್ ಡಿಶಸ್ ಬಂದಿದೆ. ಫಸ್ಟು ಫಿಶ್ ಮೀಲ್ಸ್ ಬಂದಿದೆ. ಫಿಶ್ ಮೀಲ್ಸಲ್ಲಿ ಸ್ವಲ್ಪ ಬೀಟ್ರೂಟ್ ಪಲ್ಯ, ಸ್ವಲ್ಪ ಕೊಬ್ಬರಿ ತುರಿದು ಒಂದು ಪಲ್ಯ ಕೊಟ್ಟಿರ್ತಾರೆ. ಪಲ್ಯ ಅಲ್ಲ, ಇದು ಕೊಬ್ಬರಿ ತುರಿದು. ಆಮೇಲೆ ಉಪ್ಪಿನಕಾಯಿ ಮತ್ತು ರೈಸು ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ, ತಿನ್ನೋಕ್ಕಾಗಲ್ಲ ಅಂತ. ಆ್ಯಕ್ಚುಲಿ ಜಾಸ್ತಿ ಬರುತ್ತೆ. ಬಾಯ್ಲ್ಡ್ ರೈಸ್ ಅಂತಾರಲ್ಲ, ಮಂಗಳೂರು ಶೈಲಿಯ ಬಾಯ್ಲ್ಡ್ ರೈಸ್ ತರಿಸಿದ್ದೀನಿ. ಅದಕ್ಕೆ ಬಾಯಲ್ಲಿ ನೀರೂರಿಸುವಂತಹ ಫಿಶ್ ಕರಿ ಕೊಟ್ಟಿದ್ದಾರೆ. ಬನ್ನಿ ಫಿಶ್ ಕರಿಲಿ ಹಾಗೆ ಒಂದು ತುತ್ತು ತಿಂದು ನೋಡೋಣ. ಫಿಶ್ ಕರಿ. ಸೊ ಫಿಶ್ ಕರಿ ಜೊತೆಯಲ್ಲಿ ಬಾಯ್ಲ್ಡ್ ರೈಸ್, ಅದರ ಜೊತೆಲಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕೊಂಬಿಟ್ಟು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ವಾಟ್ ಎ ಟೇಸ್ಟ್ ಮ್ಯಾನ್. ಬಾಯಿ ಚಪ್ಪರಿಸ್ಕೊಂಡು ತಿನ್ಬೇಕು ಅನ್ನಿಸ್ತಾ ಇದೆ. ಚಪ್ಪರದ ಕೆಳಗಡೆ ಫಿಶ್ ಮೀಲ್ಸ್ನ ಚಪ್ಪರಿಸ್ಕೊಂಡು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ ಅನಿಸ್ತು. ಇವಾಗ ಇಲ್ಲಿ ಬಂದು ತಿಂದಾಗ ನಾನು ಬೆಂಗಳೂರಲ್ಲಿಲ್ಲ, ಮಂಗಳೂರಲ್ಲಿದ್ದೀನಿ ಅನ್ನಿಸ್ತಾ ಇದೆ. ಯಾಕೆಂದರೆ ಕಂಪ್ಲೀಟ್ ಮಂಗಳೂರು ಶೈಲಿಯ ಫುಡ್ ಗ್ರೂಪ್. ಅದರಲ್ಲಿ ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಕರಿ ಇದೆಯಲ್ಲ, ಸೂಪರ್ವಾಗಿತ್ತು. ಜೊತೆಲಿ ಈ ಕೊಬ್ಬರಿ ತುರಿ ಏನಿದೆ ಅದು ಕೂಡ ಚೆನ್ನಾಗಿತ್ತು. ಬೀಟ್ರೂಟ್ ಪಲ್ಯ ಕೂಡ ಕೊಟ್ಟಿರ್ತಾರೆ ಅದು, ಮತ್ತು ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಇವಾಗ ನಂಗು ಮೀನು ತಿನ್ನೋಣ. ನಂಗು ಮೀನು. ಬನ್ನಿ, ಈ ಮೀನು ವೆಯ್ಟ್ ಇದೆ ಮೀನು ಇದು. ಬನ್ನಿ ಹೇಗಿದೆ ನೋಡೋಣ. ವಾವ್, ಕಂಪ್ಲೀಟ್ಲಿ ಒಂಥರ ಫ್ರೆಶ್ ಮೀನು ಮಾತ್ರ. ವಾವ್, ಘಮ ಅಂತ ಇದೆ. ತೆಂಗಿನ ಎಣ್ಣೆಯ ವಾಸನೆ. ವಾವ್, ಐ ಆಮ್ ಸೋ ಹ್ಯಾಪಿ. ಏನು ಹೇಳೋದು ಈ ಮೀನು ಬಗ್ಗೆ. ನಂಗು ಮೀನು ಅಂತಾರೆ ಇದನ್ನ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗುರು. ಈ ಮೀನು ತಿನ್ನಬೇಕು, ನೀವು ಬಂದಾಗ ನಂಗು ಮೀನು ಮಿಸ್ ಮಾಡಿದೆ, ತೊಗೊಂಡು ತಿನ್ನಿ ಗುರು. ಸಖತ್ ಟೇಸ್ಟ್ ಆಗಿದೆ ಮಾತ್ರ. ಇದ್ರ ಜೊತೆಗೆ ಕೊಡ್ಡಾಯಿ ಅಂತ ಇನ್ನೊಂದು ಮೀನು ಕೊಟ್ಟಿದ್ದಾರೆ ನೋಡಿ. ಈ ಮೀನಿನ ಹೆಸರು ಕೊಡ್ಡಾಯಿ ಅಂತೆ. ಕೊಡ್ಡಾಯಿ ಮೀನು ಯಾವ ಥರ ಇದೆ ನೋಡಿ, ಕೊಡ್ಡಾಯಿ ಅಂತ ಅಂತಾರೆ ಈ ಮೀನಿನ ಹೆಸರು. ಇದು ಕೂಡ ಅಷ್ಟೇ, ತವಾ ಫ್ರೈ ಮಾಡಿ ಮೇಲ್ಗಡೆ ಸೂಪರಾಗಿರೋ ಮಸಾಲಾನ ಹಾಕಿಕೊಟ್ಟಿದ್ದಾರೆ. ನಾಲ್ಗೆ ನಲಿದಾಡುತ್ತಿದೆ. ಓಹೋ, ಟೇಸ್ಟ್ ಇದು. ನಾನು ಫಸ್ಟ್ ಟೈಮ್ ಈ ಮೀನು ತಿಂತಾ ಇರೋದು, ಕೊಡ್ಡಾಯಿ ಅಂತ. ನಾನು ಪ್ರೀವಿಯಸ್ಲಿ ಏನೋ ಮತ್ತಿ ಮತ್ತು ಬಂಗುಡೆ ತಿಂದಿದ್ದೆ. ಅದ್ರ ಟೇಸ್ಟ್ ಆ್ಯಕ್ಚುಲಿ ನನಗೆ ಗೊತ್ತಿತ್ತು. ಬಟ್ ಇದು ಕೊಡ್ಡಾಯಿ ಇದೆಯಲ್ಲ, ಇಲ್ಲಿ ಬಂದಾಗ ಈ ಥರದ್ದು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಕೊಡ್ಡಾಯಿ ಆಗಿರ್ಬೋದು, ನಂಗು ಮೀನಾಗಿರ್ಬೋದು, ಈ ಥರದ್ದು ಡಿಫ್ರೆಂಟಾಗಿ ಟ್ರೈ ಮಾಡಿ ಸಮುದ್ರದಿಂದ ಹಂಗೆ ಹಿಡಿದು ಅಲ್ಲೇ ಫ್ರೈ ಮಾಡಿಕೊಟ್ಟಂಥ ಒಂದು ಫ್ರೆಶ್ನೆಸ್ ಫೀಲ್ ಮಾತ್ರ ಸಿಗ್ತಾ ಇದೆ ಜೊತೆಲಿ ಫಿಶ್ ಮೀಲ್ಸು. ಆಮೇಲೆ ಚಿಕನ್ ರೋಸ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ
ಸೊ ಇದು ಚಿಕನ್ ರೋಸ್ಟು. ಸೊ ಚಿಕನ್ ಫಿಶ್ ತಿನ್ನಲ್ಲ, ನಾನು ಚಿಕನ್ ತಿಂತೀನಿ ಅನ್ನೋರಿಗೆ ಚಿಕನ್ ಐಟಮ್ ಕೂಡ ಇಲ್ಲಿ ಸಿಗುತ್ತೆ. ಇದರಲ್ಲೂ ಅಷ್ಟೇ ಯಥೇಚ್ಛವಾದಂಥ ತೆಂಗಿನೆಣ್ಣೆಯ ಘಮ, ಆಮೇಲೆ ಇವರು ಮಾಡಿರುವಂಥ ಶೈಲಿ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ತಿನ್ನಬೇಕು ಅನಿಸಿದ್ರೆ ತಿನ್ನಿ, ಅನಿಸಿದ್ರೆ ಎಲ್ಲ ಇಲ್ಲಿ ಬಂದಾಗ ಇದನ್ನು ತಿನ್ನಲೇಬೇಕು ನೀವು. ಸಖತ್ತಾಗಿದೆ ಸುಕ್ಕ. ಮಾತ್ರ ಒಂಥರ ಕೊಬ್ಬರಿ ಫ್ಲೇವರ್ ಜಾಸ್ತಿ ಬರ್ತಾ ಇದೆ ಸುಕ್ಕದಲ್ಲಿ. ಯಾಕಂದರೆ ನಾನು ತುಂಬ ಕಡೆ ಚಿಕನ್ ಸುಕ್ಕ ತಿಂದಿರ್ತೀನಲ್ಲ, ಅದ್ರ ಟೇಸ್ಟೇ ಒಂಥರ ಇರುತ್ತೆ. ಬಟ್ ಇಲ್ಲಿ ಸೀರಿಯಸ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಟೇಸ್ಟು. ಇದು ನೋಡಿ, ಕಂಪ್ಲೀಟ್ಲಿ ಪೀಸಸ್ಸು ಅಷ್ಟೇ ಫ್ರೆಶ್ ಆಗಿರುತ್ತೆ. ಸೊ ಚಿಕನ್ ಸುಕ್ಕ ನೀವು ತಿನ್ನಬೇಕಂದ್ರೆ ನೀರು ದೋಸೆಯಲ್ಲೂ ಕೂಡ ತಿನ್ಬೋದು. ವಾವ್, ಸಖತ್ತಾಗಿದೆ, ಜ್ಯೂಸಿಯಾಗಿದೆ ಚಿಕನ್ ಸುಕ್ಕ. ಚೆನ್ನಾಗಿತ್ತು ಚಿಕನ್ ಸುಕ್ಕ. ಸ್ನೇಹಿತರೆ, ಇಲ್ಲಿನ ಫುಡ್ ಇದೆಯಲ್ಲ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಇವರು. ಸೀರಿಯಸ್ಲಿ ಹೆಬ್ಬಾಳಲ್ಲಿ ಹುಡುಕಿ ನಿಮಗೋಸ್ಕರ ಯಾರ್ಯಾರೆಲ್ಲ ಮಂಗಳೂರು ಶೈಲಿಯ ಫುಡ್ನ ಮಿಸ್ ಮಾಡ್ಕೊತಿರ್ತೀರೋ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಮಂಗಳೂರಿನವ್ರಿದ್ದಾರೆ ಅಥವಾ ಎಲ್ಲರಿಗೂ ಅಷ್ಟೇ ಟೇಸ್ಟಿಯಾಗಿರೋ ಸೀ ಫುಡ್ನ ತಿನ್ನಬೇಕು ಅಂದರೆ ಈ ಒಂದು ಹಿಡನ್ ಜೆಮ್ಮಿಗೆ ನೀವು ಬರಬೇಕು. ಹೊಸದಾಗಿ ಓಪನ್ ಆಗಿದೆ, ಬಟ್ ಜನ ಕೂಡ ಅಷ್ಟೇ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ತುಂಬ ಒಳ್ಳೆ ಒಪಿನಿಯನ್ ಕೂಡ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಬ್ಯಾಂಬೂ ಸೆಟಪ್ಪಲ್ಲಿ ಈ ಥರ ಒಂದು ಅಥೆಂಟಿಕ್ ಮಂಗಳೂರು ಶೈಲಿಯ ಊಟನ ತಿನ್ನೋದಕ್ಕೆ ನನಗಂತೂ ಇವತ್ತು ಕಾಲ ಕೂಡ ಬಂದಿತ್ತು. ಆದಷ್ಟು ಬೇಗ ಪ್ಲ್ಯಾನ್ ಮಾಡಿಕೊಂಡು ಒಂದ್ಸಲ ಮಚಲಿ ಊಟ ಅನ್ನೋ ಈ ಜಾಗಕ್ಕೆ ವಿಸಿಟ್ ಮಾಡಿ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಟೆಡ್ ಆಗಿರ್ತೀರಾ. ಮತ್ತು ಹೇಗಿತ್ತು ಊಟ ಅನ್ನೋದನ್ನು ಕೂಡ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಸ್ನೇಹಿತರೆ, ಹೇಗಿತ್ತು ವಿಡಿಯೋ? ಚೆನ್ನಾಗಿದ್ರೆ ಇದೇ ಥರ ಟೇಸ್ಟಿಯಾಗಿರೋ ಕಂಟೆಂಟ್ ನಿಮಗೆ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಆಗಿರುತ್ತೆ, ಮಾಡಿ ಎಲ್ಲ. ಓಕೆನಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಿಲ್ ಡೂಡ್ ಯೂಟ್ಯೂಬ್ ಚಾನಲ್. ಬಾಯ್.